ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಜಕೀಯದಲ್ಲಿ ಅಧಿಕಾರ ಎನ್ನುವುದು ಎಷ್ಟು ಪವರ್ಫುಲ್ ಗೊತ್ತಾ? ನಿನ್ನೆ ಮೊನ್ನೆವರೆಗೂ ನಿಮ್ಮ ನೆರಳಿನಂತೆ ಇದ್ದವರು, ನಿಮಗೆ ಸೆಲ್ಯೂಟ್ ಹೊಡೆಯುವವರು, ಕುರ್ಚಿ ಹೋದ ಮರುಕ್ಷಣವೇ ನಿಮ್ಮತ್ತ ತಿರುಗಿಯೂ ನೋಡುವುದಿಲ್ಲ. ಇದು ರಾಜಕೀಯದ ಅತಿ ದೊಡ್ಡ ಕರಾಳ ಸತ್ಯ. ಪಶ್ಚಿಮ ಬಂಗಾಳದಲ್ಲಿ ಈಗ ಅಕ್ಷರಶಃ ಇಂತಹದ್ದೇ ಒಂದು ಭಾರಿ ದೊಡ್ಡ ಭೂಕಂಪ, ಆಡಳಿತಾತ್ಮಕ ಬಿರುಗಾಳಿ ಎದ್ದಿದೆ. ಹೌದು, ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯಲ್ಲಿ ಟಿಎಂಸಿ ಸೋತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದುಗೆಯನ್ನ ಹಿಡಿದ ಮೇಲೆ ಅಲ್ಲಿನ ವ್ಯವಸ್ಥೆಯಲ್ಲಿ ಊಹಿಸಲು ಸಾಧ್ಯವಾಗದಂತಹ ದಿಢೀರ್ ಬದಲಾವಣೆಗಳು ಕಾಣಿಸ್ತಾ ಇವೆ. ಬಿಜೆಪಿಯ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇ ತಡ ಬಂಗಾಳದ ಚಿತ್ರಣವೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ. ಇದುವರೆಗೂ ಕೇವಲ ರಾಜಕೀಯವಾಗಿ ಮಮತಾ ಬ್ಯಾನರ್ಜಿಗೆ ಶಾಕ್ ಕೊಟ್ಟಿದ್ದ ಸುವೇಂದು ಅಧಿಕಾರಿ ಈಗ ಆಡಳಿತಾತ್ಮಕವಾಗಿ, ಅದರಲ್ಲೂ ಸ್ವತಃ ಕೋಲ್ಕತ್ತಾ ಪೊಲೀಸ್ ಇಲಾಖೆಯ ಮೂಲಕವೇ ದೀದಿಗೆ ಎರಡನೇ ಅತಿ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ನಾನು ಸಿಎಂ ಕುರ್ಚಿ ಬಿಡಲ್ಲ ಅಂತ ಹಠ ಹಿಡಿದಿದ್ದ ಮಮತಾ ಬ್ಯಾನರ್ಜಿ ಇದ್ದಕ್ಕಿದ್ದಂತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಯೋ ಚೇಂಜ್ ಮಾಡಿ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿ ಸೋಲನ್ನಪ್ಪಿಕೊಂಡಿದ್ದು ಹೇಗೆ? 15 ವರ್ಷಗಳ ಕಾಲ ಮಮತಾಗೆ ಸೆಲ್ಯೂಟ್ ಹೊಡೆದಿದ್ದಂತಹ ಪೊಲೀಸರು ಏಕಾಏಕಿ ಪ್ರಧಾನಿ ಮೋದಿ ಅವರ ಅಕೌಂಟ್ ಫಾಲೋ ಮಾಡಲು ಶುರು ಮಾಡಿದ್ಯಾಕೆ? ಟಿಎಂಸಿ ನಾಯಕರ ಮನೆಗಳ ಮುಂದಿದ್ದಂತಹ ವಿಐಪಿ ಭದ್ರತೆಯನ್ನ ರಾತ್ರೋರಾತ್ರಿ ವಾಪಸ್ ಪಡೆದಂತಹ ಆ ಆಪರೇಷನ್ ಎಂಥದ್ದು? ದೀದಿ ವಿರುದ್ಧ ಇರುವಂತಹ ಹಳೆಯ ಕೇಸ್ಗಳು ಈಗ ಮತ್ತೆ ರೀಓಪನ್ ಆಗುತ್ತಾ? ಪಶ್ಚಿಮ ಬಂಗಾಳದಲ್ಲಿ ಯೋಗಿ ಮಾಡೆಲ್ ಹೇಗೆ ವರ್ಕ್ ಆಗುತ್ತೆ? ಕೇಸ್ಗಳು ರೀಓಪನ್ ಆಗಿ ಅಲ್ಲಿ ಮಮತಾ ಬ್ಯಾನರ್ಜಿ ಸಿಕ್ಕಿಬಿದ್ರೆ ಅವರು ಅರೆಸ್ಟ್ ಆಗಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಕೊಳಿಬೇಕಾಗತ್ತಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಸುವೇಂದು ಅಧಿಕಾರಿ ಸಿಎಂ ಆದ ಬಳಿಕ ಬಂಗಾಳದಲ್ಲಿ ನಡೀತಾ ಇರುವಂತಹ ಪೊಲೀಸ್ ಮತ್ತು ಆಡಳಿತಾತ್ಮಕ ಕ್ರಾಂತಿಯ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಮಮತಾ ಬ್ಯಾನರ್ಜಿ ವಿರುದ್ಧ ಇರುವಂತಹ ಹಳೆಯ ಕೇಸ್ಗಳು ರೀಓಪನ್ ಆಗಿ ಸರಿಯಾದ ತನಿಖೆ ನಡೀಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಆರೋಪ ಸಾಬೀತಾದ್ರೆ ಮಮತಾ ಬ್ಯಾನರ್ಜಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಸುವೇಂದು ಅಧಿಕಾರಿಯವರು ಬಂಗಾಳದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಬಂಗಾಳದಲ್ಲಿ ಕೇಸರಿ ಹಬ್ಬ ಶುರುವಾಗಿದೆ. ಆದ್ರೆ ಇದರ ಮೊದಲ ಪರಿಣಾಮ ಬಿದ್ದಿದ್ದು ಮಾತ್ರ ಕೋಲ್ಕತ್ತಾ ಪೊಲೀಸ್ ಇಲಾಖೆಯ ಮೇಲೆ. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಅಥವಾ ಸರ್ಕಾರಿ ಅಧಿಕೃತ ಖಾತೆಗಳು ಎಲ್ಲಾ ಪಕ್ಷಗಳಿಗೂ ಸಮಾನ ಅಂತರದಲ್ಲಿ ಇರಬೇಕು, ನಿಷ್ಪಕ್ಷಪಾತವಾಗಿರಬೇಕು ಎನ್ನುವ ನಿರೀಕ್ಷೆ ಇರುತ್ತೆ. ಆದ್ರೆ ಬಂಗಾಳದಲ್ಲಿ ಅಧಿಕಾರ ಬದಲಾವಣೆಯ ತಕ್ಷಣ ಕೋಲ್ಕತ್ತಾ ಪೊಲೀಸರ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಒಂದು ಭಾರಿ ದೊಡ್ಡ ಸಾಂಕೇತಿಕ ಬದಲಾವಣೆಯಾಗಿದೆ. ಈ ಡಿಜಿಟಲ್ ಬದಲಾವಣೆಯನ್ನೇ ಅನೇಕರು ಈಗ ಹೊಸ ಸರ್ಕಾರದ ರಾಜಕೀಯ ಸಂದೇಶ ಅಂತ ವಿಶ್ಲೇಷಿಸ್ತಾ ಇದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಗೊತ್ತಾ? ಇಷ್ಟು ವರ್ಷಗಳ ಕಾಲ ಈ ಪೊಲೀಸ್ ಇಲಾಖೆ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಟಿಎಂಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಸೇರಿದಂತೆ ಕೆಲವು ಪ್ರಮುಖ ಟಿಎಂಸಿ ನಾಯಕರನ್ನ ಬಹಳ ನಿಷ್ಠೆಯಿಂದ ಫಾಲೋ ಮಾಡ್ತಾ ಇತ್ತು. ಇವರ ಪ್ರತಿಯೊಂದು ಪೋಸ್ಟ್ ಗೂ ರಿಯಾಕ್ಟ್ ಮಾಡಲಾಗ್ತಾ ಇತ್ತು. ಆದ್ರೆ ಯಾವಾಗ ಸುವೇಂದು ಅಧಿಕಾರಿ ಸಿಎಂ ಕುರ್ಚಿಯ ಮೇಲೆ ಕೂತರು, ಈ ಮರುಕ್ಷಣವೇ ಕೋಲ್ಕತ್ತಾ ಪೊಲೀಸರು ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಅಧಿಕೃತವಾಗಿ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಇದು ಕೇವಲ ಅನ್ಫಾಲೋ ಮಾಡಿದ ಸುದ್ದಿಯಲ್ಲ. ಇದರ ಜೊತೆಗೆ ಕೋಲ್ಕತ್ತಾ ಪೊಲೀಸರ ಅಧಿಕೃತ ಖಾತೆ ಈಗ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಪ್ರಧಾನ ಕಚೇರಿ ಮತ್ತು ಕೇಂದ್ರ ಗೃಹ ಸಚಿವಾಲಯದ ಅಧಿಕೃತ ಖಾತೆಗಳನ್ನ ಹೊಸದಾಗಿ ಫಾಲೋ ಮಾಡಲು ಶುರು ಮಾಡಿದ್ದಾರೆ. 15 ವರ್ಷಗಳ ಕಾಲ ಯಾವ ಪೊಲೀಸರು ದೀದಿಗೆ ಸೆಲ್ಯೂಟ್ ಹೊಡಿತಾ ಇದ್ರು ಎಂದು ಅದೇ ಪೊಲೀಸರು ದೀದಿಯನ್ನ ಅನ್ಫಾಲೋ ಮಾಡಿ ಮೋದಿಯ ಖಾತೆಯನ್ನ ಫಾಲೋ ಮಾಡ್ತಾ ಇರುವುದು ದೀದಿಗೆ ಆದ ಅತಿ ದೊಡ್ಡ ಮುಖಭಂಗವಾಗಿದೆ. ಸ್ನೇಹಿತರೆ, ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಬದಲಾದಂತಹ ಸುದ್ದಿ ಅಷ್ಟೇ ಅಲ್ಲ, ಇದರ ಬೆನ್ನಲ್ಲೇ ಬಿಸಿಯಾದ ಇನ್ನೊಂದು ಭಾರಿ ದೊಡ್ಡ ಆಪರೇಷನ್ ಬಂಗಾಳದ ಬೀದಿಯಲ್ಲಿ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ದೀರ್ಘಕಾಲ ಬಂಗಾಳದಲ್ಲಿ ಅಧಿಕಾರದಲ್ಲಿತ್ತು. ಆ ಸಮಯದಲ್ಲಿ ಟಿಎಂಸಿ ಪ್ರಧಾನ ಕಚೇರಿ ಮತ್ತು ಪಕ್ಷದ ಪ್ರಮುಖ ನಾಯಕರು, ಮಾಜಿ ಸಚಿವರ ಮನೆಗಳಿಗೆ ರಾಜ್ಯ ಸರ್ಕಾರದಿಂದ ವಿಐಪಿ ಲೆವೆಲ್ ನ ವಿಶೇಷ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು. ಅವರ ಮನೆಗಳ ಮುಂದೆ ಸದಾ ಪೊಲೀಸ್ ಜೀಪ್ಗಳು ನಿಂತುಕೊಂಡಿದ್ದವು. ಆದ್ರೆ ಈಗ ಈ ಚಿತ್ರಣ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿದೆ. ಹೊಸ ಸಿಎಂ ಸುವೇಂದು ಅಧಿಕಾರಿಯವರ ಮೊದಲ ಖಡಕ್ ಆದೇಶದಂತೆ ತೃಣಮೂಲ ಕಾಂಗ್ರೆಸ್ ಪ್ರಧಾನ ಕಚೇರಿ ಮತ್ತು ನಗರದಾದ್ಯಂತ ಇವರು ಅನೇಕ ಟಿಎಂಸಿ ನಾಯಕರ ಮನೆಗಳಲ್ಲಿದ್ದಂತಹ ಆ ಹೆಚ್ಚುವರಿ ಭದ್ರತೆಯನ್ನ, ಪೊಲೀಸ್ ಗಾರ್ಡ್ ಗಳನ್ನ ರಾತ್ರೋರಾತ್ರಿ ದಿಢೀರಂತ ವಾಪಸ್ ಪಡೆದುಕೊಳ್ಳಲಾಗಿದೆ. ನೀವು ಈಗ ಅಧಿಕಾರದಲ್ಲಿಲ್ಲ, ನೀವು ಸಾಮಾನ್ಯ ಪ್ರಜೆಗಳು, ನಿಮಗೆ ಯಾಕೆ ವಿಐಪಿ ಟ್ರೀಟ್ಮೆಂಟ್? ಇಂತಹ ನೇರವಾದ ಪ್ರಶ್ನೆಯನ್ನ ಎತ್ತಿ ಸುವೇಂದು ಅಧಿಕಾರಿ ಸರ್ಕಾರ ಬಹಳ ಸ್ಪಷ್ಟವಾಗಿ ಟಿಎಂಸಿ ನಾಯಕರ ಸೆಕ್ಯೂರಿಟಿಯನ್ನ ಕಿತ್ತು ಹಾಕಿದೆ. ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ಈಗ ವಿರೋಧ ಪಕ್ಷದ ಪಾತ್ರಕ್ಕೆ ಇಳಿದಿರುವಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿರುವಂತಹ ಸರ್ಕಾರಿ ಅನುಕೂಲಗಳು ಕಡಿಮೆಯಾಗುವುದು ಸಹಜ. ಆದ್ರೆ ಇದನ್ನ ಅರಗಿಸಿಕೊಳ್ಳಲಾಗದ ಟಿಎಂಸಿ ಬೆಂಬಲಿಗರು ಇದು ಬಿಜೆಪಿಯ ರಾಜಕೀಯ ಪ್ರತೀಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಅವಮಾನ ಆಘಾತದ ಮಧ್ಯೆ ನಾನು ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಡೋದಿಲ್ಲ, ನಾನು ಸೋಲನ್ನೇ ಒಪ್ಪಿಕೊಳ್ಳೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಇದ್ದಕ್ಕಿದ್ದಂತೆ ತಮ್ಮ ಲೆಕ್ಕಾಚಾರವನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿಬಿಟ್ಟಿದ್ದಾರೆ. ಇಷ್ಟು ದಿನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿ, ಪಶ್ಚಿಮ
ಬಂಗಾಳ ಅಂತ ಬಹಳ ಹೆಮ್ಮೆಯಿಂದ ಪರಿಚಯಿಸಿಕೊಂಡಿದ್ದಂತಹ ಮಮತಾ ಬ್ಯಾನರ್ಜಿ ಈಗ ದಿಢೀರನೆ ತಮ್ಮ ಆ ಬಯೋವನ್ನ ಚೇಂಜ್ ಮಾಡಿದ್ದಾರೆ. ಹೊಸ ಬಯೋದಲ್ಲಿ ಅವರು ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಹಿಂದಿನ ಅವಧಿಯ ಮುಖ್ಯಮಂತ್ರಿ ಅಂತ ಬರೆದುಕೊಂಡಿದ್ದಾರೆ. ಅಂದ್ರೆ ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ. ದೀದಿ ಈಗ ಸೈಲೆಂಟ್ ಆಗಿ ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ರಾಜ್ಯಪಾಲರು ಸರ್ಕಾರವನ್ನ ವಜಾಗೊಳಿಸಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಮಮತಾ ಬ್ಯಾನರ್ಜಿ ಅವರ ಖಾತೆಯಲ್ಲಿ ಈ ಬದಲಾವಣೆ ಕಾಣಿಸಿಕೊಂಡಿರುವುದು ಅವರ ಅಹಂಕಾರಕ್ಕೆ ಬಿದ್ದಂತಹ ಭಾರಿ ದೊಡ್ಡ ಪೆಟ್ಟಾಗಿದೆ. ಇನ್ನು ಇದೇ ವೇಳೆ ಮತ್ತೊಂದು ಸ್ಫೋಟಕ ಸುದ್ದಿ ಕೂಡ ಹೊರಬಿದ್ದಿದೆ. ಅದೇನಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರವನ್ನ ಹಿಡಿದಿದ್ದೇ ತಡ ಮಮತಾ ಬ್ಯಾನರ್ಜಿ ವಿರುದ್ಧ ಇರುವಂತಹ ಹಳೆಯ ಕೇಸ್ಗಳನ್ನ ರಿಓಪನ್ ಮಾಡಲು ತಯಾರು ನಡೀತಾ ಇದೆ ಎನ್ನಲಾಗ್ತಾ ಇದೆ. ಒಂದ್ ವೇಳೆ ಆ ಕೇಸ್ಗಳು ರಿಓಪನ್ ಆಗಿ ಮಮತಾ ಬ್ಯಾನರ್ಜಿ ತಪ್ಪಿತಸ್ಥೆ ಅಂತ ಪ್ರೂವ್ ಆದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗುತ್ತೆ. ಸೊ ಈ ಭಯ ಕೂಡ ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವ ಈ ಬದಲಾವಣೆ ಕೇವಲ ರಾಜಕೀಯ ಮಟ್ಟದಲ್ಲಿ ಮಾತ್ರವಲ್ಲ, ಆಡಳಿತ ಮತ್ತು ಪೊಲೀಸ್ ವ್ಯವಸ್ಥೆಯ ಎಲ್ಲಾ ಹಂತದಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸುವೇಂದು ಅಧಿಕಾರಿ ಅವರು ಸಿಎಂ ಕುರ್ಚಿ ಏರಿದ ಮೊದಲ ದಿನವೇ ತಮ್ಮ ಅಸಲಿ ತಾಕತ್ತನ್ನ, ತಮ್ಮ ಬುಲ್ಡೋಸರ್ ಪವರ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ಇಷ್ಟು ವರ್ಷ ಟಿಎಂಸಿ ನಾಯಕರ ಕೈಗೊಂಬೆಗಳಂತೆ ಗುಲಾಮರಂತೆ ಕೆಲಸ ಮಾಡ್ತಾ ಇದ್ದ ಸಂಪೂರ್ಣ ಪೊಲೀಸ್ ವ್ಯವಸ್ಥೆಗೆ ಈಗ ಮೇಜರ್ ಸರ್ಜರಿ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಬದಲಾವಣೆ ಬಂಗಾಳದ ರಾಜಕೀಯ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ, ಇಷ್ಟು ವರ್ಷ ಬಂಗಾಳದಲ್ಲಿ ನಡೀತಾ ಇದ್ದಂತಹ ಕಟ್ಮಣಿ ದಂಧೆ, ಸಂದೇಶ್ ಖಾಲಿಯಂತಹ ದೌರ್ಜನ್ಯಗಳು, ಭ್ರಷ್ಟಾಚಾರದ ಹಳೆಯ ಫೈಲ್ಗಳನ್ನ ಸುವೇಂದು ಅಧಿಕಾರಿ ಸರ್ಕಾರ ಹೇಗೆ ರಿಓಪನ್ ಮಾಡಿ ಟಿಎಂಸಿ ನಾಯಕರನ್ನ ಜೈಲಿಗೆ ಕಳುಹಿಸುತ್ತೆ ಎನ್ನುವುದನ್ನ ಇಡೀ ದೇಶ ಕಾದು ನೋಡ್ಬೇಕಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಹೊಸ ಸಿಎಂ ಬರ್ತಾ ಇದ್ದಂತೆ ಕೋಲ್ಕತ್ತಾ ಪೊಲೀಸರು ಮಮತಾ ಬ್ಯಾನರ್ಜಿ ಅವರನ್ನ ಅನ್ಫಾಲೋ ಮಾಡಿ ನರೇಂದ್ರ ಮೋದಿ ಅವರ ಖಾತೆಯನ್ನ ಫಾಲೋ ಮಾಡ್ತಾ ಇರುವುದು ಹೊಸ ಸರ್ಕಾರಕ್ಕೆ ತೋರಿಸ್ತಾ ಇರುವ ನಿಷ್ಠೆ ಅಂತ ನಿಮ್ಗನ್ಸುತ್ತಾ? ಟಿಎಂಸಿ ಕಚೇರಿಗಳು ಮತ್ತು ಮಾಜಿ ಸಚಿವರ ಮನೆಗಳಿಗೆ ನೀಡಿದಂತಹ ವಿಐಪಿ ಭದ್ರತೆಯನ್ನ ವಾಪಸ್ ಪಡೆದ ಸುವೇಂದು ಅಧಿಕಾರಿ ಅವರ ನಿರ್ಧಾರ 100% ಸರಿಯಾಗಿದೆ ಅಂತ ನೀವು ಒಪ್ತೀರಾ? ಸಿಎಂ ಕುರ್ಚಿ ಬಿಡೋದಿಲ್ಲ ಅಂತಿದ್ದಂತಹ ದೀದಿ ದಿಢೀರ್ ಅಂತ ತಮ್ಮ ಬಯೋ ಚೇಂಜ್ ಮಾಡಿ ಮಾಜಿ ಸಿಎಂ ಅಂತ ಹಾಕೊಂಡು ಸೈಲೆಂಟ್ ಆಗಿ ಸೋಲನ್ನು ಒಪ್ಪಿಕೊಂಡಿದ್ದು ಅವರ ಅಹಂಕಾರದ ಪತನ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಬಂಗಾಳದ ಆಡಳಿತದಲ್ಲಿ ನಡೀತಾ ಇರುವಂತಹ ಈ ಬಿಗ್ ಆಪರೇಷನ್ ನ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಎಲೆಕ್ಷನ್ ಲೆಕ್ಕಾಚಾರಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮುಂದೆ ಯಾವ ವಿಡಿಯೋ ಮಾಡಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೂಡ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋವನ್ನ ಮಾಡ್ತೀನಿ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ದೇಶದ ರಾಜಕೀಯದ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.